ನಮಸ್ಕಾರ. ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ಇಂದು ಹುಬ್ಬಳ್ಳಿ ಹಳೆ ಸರ್ಕಿಟ್ ಹೌಸ್ನಲ್ಲಿ ಶ್ರೀ ವಿಜಯ್ ಗ್ರಂಥಾಲ್ ನ್ಯೂಸ್ ಮೀಡಿಯಾ ಮುಖಾಂತರ ಬೇಡಿಕೆ ಸರ್ಕಾರದ ಅಡಿಯಲ್ಲಿ ಇಟ್ಟಿದ್ದಾರೆ. ಹುಬ್ಬಳ್ಳಿ ನಗರದ ಮಂಟೂರ್ ರಸ್ತೆಯ ಸರ್ವೆ ನಂಬರ್ 212 ಸತ್ಯ ಹರಿಶ್ಚಂದ್ರ ಸ್ಮಶಾನ ಭೂಮಿಯಲ್ಲಿ ಕಳೆದ 100 ವರ್ಷಗಳಿಂದ 30ಕ್ಕೂ ಹೆಚ್ಚು ಬಡಾವಣೆಗಳ ಮೃತರ ಅಂತ್ಯ ಸಂಸ್ಕಾರ ನೆರವೇರಿಸಲು ಉಪಯೋಗಿಸುತ್ತಾ ಬಂದಿದ್ದಾರೆ. ಸದರಿ ಪ್ರದೇಶದಲ್ಲಿ 80% ದಲಿತ ಸಮುದಾಯ ಹಾಗೂ ಹಿಂದುಳಿದ ಸಮುದಾಯದವರು ವಾಸವಿದ್ದಾರೆ. ಪರಿಸರವು ಜೀವಂತವಿದ್ದವಾಗಲೂ ಶೋಷಣೆ ದಬ್ಬಾಳಿಕೆಗೆ ಒಳಗಾಗುತ್ತಾರೆ. ಮೃತಮಟ್ಟ ನಂತರವಾದರೂ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ರುದ್ರ ಭೂಮಿಯಲ್ಲಿ ವಿಧಿವಿಧಾನ ಅನ್ವಯ ಅಂತ್ಯ ಸಂಸ್ಕಾರ ನೆರವೇರಿಸುತ್ತೇವೆ. ಇಂತಹ ಪವಿತ್ರ ನೆಲದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಹೀನ ಕೆಲಸ ಮಾಡುತ್ತಿರುವುದು ಖಂಡನೀಯ. ಮೃತರ ಆತ್ಮಕ್ಕೆ ಶಾಂತಿ ಭಂಗ ತರುತ್ತಿದ್ದಾರೆ. 2019ರಲ್ಲಿ ಸ್ಮಶಾನ ಭೂಮಿಯಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡ ನಿರ್ಮಿಸುವ ಹುನ್ನವಾರವನ್ನು ನಾವೆಲ್ಲರೂ ಒಗ್ಗಟ್ಟಿನಿಂದ ವಿಫಲಗೊಳಿಸಿದ್ದೇವೆ. ಆದರೆ 2022ರಲ್ಲಿ ಸ್ಮಶಾನ ಭೂಮಿ ಕಾಂಪೌಂಡ್ ಗೋಡೆಯು ಒಡೆದು ಭೂಮಿಯನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಸುಮಾರು 100 ಫೂಟ್ ಜಾಗೆಯ ರಸ್ತೆಯನ್ನು ಕಾನೂನು ಬಾಹಿರವಾಗಿ ನಿರ್ಮಿಸಿದ್ದಾರೆ. ಅಲ್ಲದೆ ಟಿಎಸ್ಪಿ ಅನುದಾನ ದುರ್ಬಳಕೆ ಮಾಡಿಕೊಂಡು ನಮ್ಮ ಪೂರ್ವಜರ ಸಮಾಧಿಗಳ ಮೇಲೆ ರಸ್ತೆ ನಿರ್ಮಿಸಿದ್ದಾರೆ. ಶಾಸಕರ ಕಾರ್ಯವೈಖರಿ ಟೀಕಿಸಬೇಕೆಂದರೆ ಚುನಾವಣೆಯಲ್ಲಿ ಅವರಿಗೆ ಮತ ಹಾಕಿರಬೇಕ ಎಂಬ ನಿಯಮ ಇದೆಯಾ? ಮತ ಹಾಕಿದರೆ ಮಾತ್ರ ಪ್ರಶ್ನೆ ಕೇಳಬೇಕು ಎಂದು ಇದು ಪ್ರಜಾಪ್ರಭುತ್ವಕ್ಕೆ ಮಾಡುವ ಅವಮಾನ. ಶಾಸಕರ ಸರ್ವಾಧಿಕಾರಿ ಧೋರಣೆ ಖಂಡನೀಯ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಭಾವಚಿತ್ರಕ್ಕೆ ಸ್ಮಶಾನದಲ್ಲಿ ಹಾಕುವುದು ಅವರಿಗೆ ಮಾಡುವ ಅವಮಾನವಾಗಿದೆ. ಸ್ಥಳೀಯ ವಿರೋಧ ಇದ್ದರೆ ಬೇರೆಡೆ ಸ್ಥಳಾಂತರ ಮಾಡುತ್ತೇನೆಂದು ಶಾಸಕರು ಹೇಳುತ್ತಾರೆ. ಆದರೆ ಇದೀಗ ವಿರೋಧ ವ್ಯಕ್ತಪಡಿಸಿರುವುದು ನೇರ ರಾಜ್ಯ ಅನ್ಯ ದೇಶಗಳಿಂದ ಬಂದವರಾಗಿದ್ದೆಯೇ? ಮಾಡಬೇಕಂತ 8 ವರ್ಷದಿಂದ ಆದೇಶ ಆಗಿದೆ. ಅವ್ರನ್ನ ಕಾಯಂ ಮಾಡ್ಲಾರ್ದಂಗೆ ಯಾರು ತಡೆದಿದ್ದಾರೆ? ಇದೇ ಪ್ರಸಾದ್ ಅಬ್ಬಯ್ಯ ಅವರೇ ತಡೆದಿದ್ದ. ಅದನ್ನ ಇಂಥ ಬಹಳಷ್ಟು ಹೇಳ್ಕೊಂತ ಹೋದ್ರೆ ಸಾವಿರದಾವ್. ಅವ್ರು ಇಲ್ಲಿರುವಂತ SC/ST ಜನರಿಗೆ ಅವ್ರು ಮಾಡಿರುವಂತ ಅವಮಾನ, ಅವ್ರು ಮಾಡಿರುವಂತ ಅನ್ಯಾಯ, ಅವ್ರು ಮಾಡಿರುವಂತ ದೌರ್ಜನ್ಯ ದಬ್ಬಾಳಿಕೆ ಈ ಹಿಂದೆ ಬಂದಂತ ಯಾವ ಶಾಸಕರು ಮಾಡಿಲ್ಲ. ಆದ್ರೂ ಅವ್ರ ಸರ್ವಾಧಿಕಾರತನವನ್ನ ನಾವು ಮೆಟ್ಟಿ ನಾವು ಇವತ್ತು ಸಾಮಾಜಿಕ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅವ್ರಿಗೆ ನಾವು ಓಪನ್ ಚಾಲೆಂಜ್ ಕೊಡ್ತೇವೆ. ನಿಮಗೆ ಯಾರಾದ್ರೂ ಅಲ್ಲಿ ಜನರು ನಿಮ್ಗೆ ಮನವಿ ಕೊಟ್ಟಿದ್ರ, ಅದನ್ನ ನೀವು ಪತ್ರಿಕೆಗಳಲ್ಲಿ ಹಾಕಿದ್ರ, ಅವನ್ನ ನೀವು ದಾಖಲೆ ಸಮೇತ ಬಂದು ಮಾತಾಡ್ರಿ ವಿನ ನೀವು ಯಾರೋ ಬಾಲಂಗಶಿಗಳನ್ನ ಆಜು ಬಾಜು ಕುಣಿಸ್ಕೊಂಡು ಈ ಹೋರಾಟವನ್ನ ದಿಕ್ ತಪ್ಪಿಸುವಂಥದ್ದು ಅಥವಾ ಸಾರ್ವಜನಿಕರಿಗೆ ದಿಕ್ ತಪ್ಪಿಸುವಂತ ಕೆಲಸವನ್ನ ತಾವು ಮಾಡಬಾರ್ದು ಅಂತ ನಾವು ಅವ್ರಿಗೆ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಬೇಕಾದ್ರೆ ನೀವಲ್ಲಿ ಸ್ಥಳ ಪರಿಶೀಲನೆ ಕೇಳಿ ಸರ್, ನಮ್ದು ಬೇಡ ಅವ್ರದ್ದು ಬೇಡ, ಕೊಡ್ಬೇಡಿ.